ಯಾವ ಆಟ? ಶಟಲ್ ಆಗ್ಲೇ ಮಕ್ಕಳ ನೀವು ಆಲ್ರೆಡಿ 8ನೇ ತರಗತಿಯಲ್ಲಿ ತಿಳ್ಕೊಂಡಿದ್ದೀರಾ. ಬ್ಯಾಡ್ಮಿಂಟನ್ ಅಂತಕ್ಕಂಥದ್ದು ಈ ಆಟ ಬ್ರಿಟಿಷರ 1873ರಲ್ಲಿ ಒಂದು ಡ್ಯೂಕ್ನ ಒಂದು ಮನೆಯಲ್ಲಿ ಡ್ಯೂಕ್ ಅಂತಕ್ಕಂಥವರು ಒಂದು ಔತಣಕೂಟವನ್ನ ಏರ್ಪಡಿಸಿದ್ರು. ಆ ಔತಣಕೂಟಕ್ಕೆ ಬಂದಂತ ಎಲ್ಲ ಅತಿಥಿ ಮಹಾಶಯರು ಅವನ ಒಂದು ಮನೆಯಾದಂತಹ ಬ್ಯಾಡ್ಮಿಂಟನ್ ಹೌಸ್ ಅಲ್ಲಿ ಈ ಆಟವನ್ನ ಆಡಿದ್ರಿಂದ ಈ ಆಟಕ್ಕೆ ಬ್ಯಾಡ್ಮಿಂಟನ್ ಅಂತ ಕರೆದ್ರು, ಹೆಸರು ಬಂತು ಅಂತ ನೀವು ತಿಳ್ಕೊಂಡಿದ್ರಿ, ಹೌದಲ್ಲ? ಈ ಆಟದ ಮೊದಲನೇ ಹೆಸರು ಯಾವುದು? ಬ್ಯಾಡ್ಮಿಂಟನ್ ಆಟದ ಮೊದಲನೇ ಹೆಸರು ಕೇಳಿದ್ರ? ಈ ಆಟದ ಮೊದಲನೇ ಹೆಸರು ಏನಂತ ಕರೀತಾರೆ ಹೇಳ್ರಿ? ಪೂನಾ. ಈ ಆಟದ ಮೊದಲನೇ ಹೆಸರು ಪೂನಾ ಅಂತ ಅಂದ್ಬಿಟ್ಟು ಕರಿತಾ ಇದ್ರು. ಸೊ ಈಗ ಆಲ್ರೆಡಿ ಈ ಅಂಕಣ ಇತಿಹಾಸ, ಅಂಕಣದ ಉದ್ದ ಮತ್ತು ಅಗಲ, ಹಾಗೆ ಆಟದ ನಿಯಮಗಳು ತಿಳ್ಕೊಂಡಿದ್ದೀರಾ ಸ್ವಲ್ಪ. ಆದ್ರೂ ಒಂದ್ಸಾರಿ ನಿಮಗೆ ಸಿಂಹಾವಲೋಕನ ಮಾಡ್ತೀನಿ. ಸೊ ಈ ಆಟವನ್ನ ಮೊಟ್ಟ ಮೊದಲ ಬಾರಿಗೆ 1873ರಲ್ಲಿ ಇಂಗ್ಲೆಂಡ್ ನಲ್ಲಿ ಪರಿಚಯಿಸಿದಂತ ಹೇಳಿದೆ ನಾನು. ಈ ಒಲಿಂಪಿಕ್ ಸೇರ್ಪಡೆ ಆಯ್ತು ಈ ಆಟ. ಎಷ್ಟರಲ್ಲಿ ಸೇರ್ಪಡೆ ಆಯ್ತು? 1992ರಲ್ಲಿ ಬಾರ್ಸಿಲೋನಾ ಅಂತಕ್ಕಂಥ ಒಂದು ಒಲಿಂಪಿಕ್ಸ್ ಕ್ರೀಡಾಕೂಟದಲ್ಲಿ, ಬಾರ್ಸಿಲೋನಾ ಅಂತಕ್ಕಂಥ ಒಲಿಂಪಿಕ್ಸ್ ಕ್ರೀಡಾಕೂಟದಲ್ಲಿ ಈ ಆಟವನ್ನ, ಬ್ಯಾಡ್ಮಿಂಟನ್ ಅಂತ ಆಟವನ್ನ ಒಲಿಂಪಿಕ್ಸ್ಗೆ ಆಡಲಾಯಿತು, ಸೇರಿಸಲಾಯಿತು. ಈ ಆಟದಲ್ಲಿ ನಿಮಗೆ ತಿಳಿದ ಹಾಗೆ 3 ಪ್ರಕಾರದ ಆಟಗಳಿವೆ. ಎಷ್ಟು? ಯಾವ್ಯಾವಪ್ಪ ಅಂತಂದ್ರೆ ಹೇಳಿ. ಸಿಂಗಲ್, ಡಬಲ್, ಮಿಶ್ರ ಡಬಲ್ಸ್ ಅಂತ ಅಂದ್ಬಿಟ್ಟು. ಹಾಗಾದ್ರೆ ಸಿಂಗಲ್ಸ್ ಅಂದ್ರೆ ಏನು ಹೇಳ್ಬೇಕು? ಒಬ್ಬ ಬಾಲಕಿ ಒಂದು ತಂಡದಲ್ಲಿ, ಇನ್ನೊಂದು ಬಾಲಕಿ ಮತ್ತೊಂದು ತಂಡದಲ್ಲಿ, ಇಬ್ಬರ ನಡುವೆ ನಡೀತಕ್ಕಂತ ಒಂದು ಪಂದ್ಯಾವಳಿಯನ್ನ ಸಿಂಗಲ್ಸ್ ಅಂತ ಕರೀತಾರೆ. ಅಥವಾ ಒಬ್ಬ ಬಾಲಕ ಒಂದು ಅಂಕಣದಲ್ಲಿ ಮತ್ತೊಬ್ಬ ಇನ್ನೊಂದು ಅಂಕಣದಲ್ಲಿ ಒಬ್ಬ ಬಾಲಕ ಇದ್ರೆ ಅವನ್ನೇನಂತ ಕರಿತೀವಿ? ಸಿಂಗಲ್ಸ್. ಸಿಂಗಲ್ಸ್ ಅಂದ್ರೆ ಗರ್ಲ್ಸ್ ವರ್ಸಸ್ ಗರ್ಲ್ಸ್ ಮ್ಯಾಚ್ ಆಡಿದ್ರೆ ಸಿಂಗಲ್ಸ್ ಅಂತೀವಿ. ಬಾಯ್ಸ್ ವರ್ಸಸ್ ಬಾಯ್ಸ್ ಆಡಿದ್ರೆ ಏನಂತ ಕರಿತೀವಿ ನಾವು? ಸಿಂಗಲ್ಸ್ ಅಂತ ಕರಿತೀವಿ, ಹೌದಾ? ಗರ್ಲ್ಸ್ ಗರ್ಲ್ಸ್ ಮ್ಯಾಚ್ ಅಥವಾ ಬಾಯ್ಸ್ ಬಾಯ್ಸ್ ಮ್ಯಾಚ್. ಅದೇ ಡಬಲ್ಸ್ ಅಂದಾಗ ಯಾರು ಇಬ್ರು? ಫಯಾಜ್ ಹೇಳಪ್ಪ. ಒಂದು ಟೀಮ್ ಅಲ್ಲಿ ಯಾರು? ಅದು ಯಾರು? ಗರ್ಲ್ಸ್ ಆರ್ ಬಾಯ್ಸ್? ಈ ಕಡೆ ಟೀಮ್ ಅಲ್ಲಿ ಇಬ್ರು ಯಾರಾಗಿರ್ಬೋದು? ಇಬ್ರು ಗರ್ಲ್ಸ್. ಓಕೆ. ಆ ಕಡೆ ಟೀಮ್ ಅಲ್ಲಿ ಗರ್ಲ್ಸ್. ಹಾ, ಇಬ್ರು ಗರ್ಲ್ಸ್ ಗಳ ಮೇಲೆ ಮ್ಯಾಚ್, ಇಬ್ರು ಗರ್ಲ್ಸ್ ಆಡೋದನ್ನ ನಾವೇನಂತ ಕರಿತೀವಿ? ಡಬಲ್ಸ್. ಓಕೆ. ಅದನ್ನ ಇಬ್ರು ಗರ್ಲ್ಸ್ ವರ್ಸಸ್ ಇಬ್ರು ಗರ್ಲ್ಸ್ ಮ್ಯಾಚ್ ಆಡಿದ್ರೆ ಏನಂತ ಕರಿತೀವಿ ನಾವು? ಇದನ್ನ ಡಬಲ್ಸ್. ಅಥವಾ ಇಬ್ರು ಬಾಯ್ಸ್, ಇಬ್ರು ಬಾಯ್ಸ್ ಇಬ್ರು ಮ್ಯಾಚ್ ಆಡಿದ್ರೆ ಡಬಲ್ಸ್. ಹಾಗಾದ್ರೆ ಮಿಶ್ರ ಡಬಲ್ಸ್ ಅಂದ್ರೆ ಏನು? ಇನ್ನೊಂದು ಅಂಕಣದಲ್ಲಿ ಒಬ್ರು ಗರ್ಲ್ಸ್ ಒಬ್ರು ಬಾಯ್ಸ್ ಮ್ಯಾಚ್ ಆಡೋದನ್ನ ಒಂದು ಅಂಕಣದಲ್ಲಿ ಬಾಯ್ಸ್ ಅಂಡ್ ಗರ್ಲ್ಸ್ ವರ್ಸಸ್ ಇನ್ನೊಂದು ಅಂಕಣದಲ್ಲಿ ಬಾಯ್ಸ್ ಅಂಡ್ ಗರ್ಲ್ಸ್. ಇದಕ್ಕೆ ಏನಂತ ಕರಿತೀವಿ ನಾವು? ಮಿಶ್ರ ಡಬಲ್ಸ್. ಅರ್ಥ ಆಯ್ತಲ್ಲ? ಸೊ ಹಾಗಾದ್ರೆ ಈ ಸಿಂಗಲ್ಸ್ ಗೆ, ಡಬಲ್ಸ್ ಗೆ, ಮಿಶ್ರ ಡಬಲ್ಸ್ ಗೆ ಅಂಕಣದ ಉದ್ದ ಮತ್ತು ಅಗಲವನ್ನ ನೀವು ಆಲ್ರೆಡಿ ತಿಳ್ಕೊಂಡಿದ್ದೀರಾ. ಸೊ ಆದ್ರೆ ಯಾರಿಗಾದ್ರೂ ಗೊತ್ತಿದೆಯಾ ಉದ್ದ? ಅಂಕಣದ ಉದ್ದ ಬಂದ್ಬಿಟ್ಟು ಅಂಕಣದ ಉದ್ದ ಟೋಟಲ್ 13.40 ಮೀಟರ್. ಮೀಟರ್ ಅಲ್ಲಿ ಹೇಳೋದಾದ್ರೆ 13.40 ಮೀಟರ್ ಉದ್ದ ಇರ್ತದೆ. ಅಥವಾ 44 ಅಡಿ
ಉದ್ದ ಇರ್ತದೆ. ಸೊ ಅಗಲ ಎಷ್ಟು 6.10 ಮೀಟರ್ ಅಥವಾ 20 ಅಡಿ. ಇದು ಯಾರಿಗಪ್ಪ ಅಂತಂದ್ರೆ ಈ ಡಬಲ್ಸ್ ಆಟ ಆಡೋದು, ಡಬಲ್ಸ್ ಸಾರಿಗೆ, ಮಿಶ್ರ ಡಬಲ್ಸ್ ಸಾರಿಗೆ. ಹಾಗಾದ್ರೆ ಸಿಂಗಲ್ಸ್ ಇದೊಂದು ಕಲರ್ ಚಾಪೀಸ್ ಅಲ್ಲಿ ತುಂಬಿದೆ ನೋಡಿ, ಇದು ಕಲರ್ ಚಾಪೀಸ್ ಅಲ್ಲಿ ಇದೆ ನೋಡಿ, ಇದು ಸಿಂಗಲ್ಸ್. ಈ ಅಂಕಣ ಇದನ್ನ ನಾವು ಸಿಂಗಲ್ ಅಂಕಣ ಅಂತ ಕರಿತೀವಿ. ಎಲ್ಲಿಂದ ಇಲ್ಲಿಂದ. ಸೊ ಇದ್ರೊಳಗೆ ಇದಿಷ್ಟಿರ್ತತೆ 20 ಅಡಿಯಲ್ಲಿ ಅಂತಂದ್ರೆ ಈ ಕಡೆ 1.5 ಹೋಗುತ್ತೆ, 1.5, ಇದು 1.5 ಹೋಗುತ್ತೆ, 3 ಅಡಿ ಹೋಯ್ತು. ಉಳಿದಿದ್ದು ಎಷ್ಟು ಅಡಿ ಈಗ? 17 ಅಡಿ ಅಥವಾ 5.18 ಮೀಟರ್. ಮೀಟರ್ ಅಲ್ಲಿ ಹೇಳೋದಾದ್ರೆ 5.18 ಮೀಟರ್. ಸೊ ಇದು ಸಿಂಗಲ್ ಸಂಕಣ, ಒಳಭಾಗದಲ್ಲಿ ಇರ್ತಕ್ಕಂಥದ್ದು, ಕಲರ್ ಚಾಪೀಸ್ ಅಲ್ಲಿ ಇರ್ತಕ್ಕಂಥದ್ದು. ಹೊರಭಾಗದಲ್ಲಿ ವೈಟ್ ಇರ್ತಕ್ಕಂಥದ್ದು ಸೊ ಡಬಲ್ಸ್ ಇದು ಮತ್ತು ಮಿಶ್ರ ಡಬಲ್ಸ್. ಸೊ ಹಾಗಾದ್ರೆ ಇದ್ಯಾವುದು ಏನು? ಸೆಂಟರ್ ಲೈನ್. ಇಲ್ಲಿ ಏನ್ ಕಟ್ತೀವಿ ನಾವು? ಹೌದಲ್ಲ? ಸೊ ಹಾಗಾದ್ರೆ ಈ ನಟ್ಟು ಕಟ್ಟಿದಾಗ ಈ ಕಡೆ ಏನು ಸರ್ವಿಸ್ ಝೋನ್ ಅಂತ ಇರ್ತದೆ, ಇದು ಸರ್ವಿಸ್ ಝೋನ್ ಇದೆ. ಇದನ್ನ ಸರ್ವಿಸ್ ಗೆರೆ ಅಂತಲೇ ಕರಿತೀವಿ ನಾವು ಅದನ್ನ. ಇದು ಸಮೇತ ಸರ್ವಿಸ್ ಕ್ಷೇತ್ರ ಅಥವಾ ಸರ್ವಿಸ್ ಗೆರೆ ಅಂತಲೇ ಕರಿತೀವಿ. ಈ ಸರ್ವಿಸ್ ಗೆರೆ ತುಳಿದ ಹಾಗೆ ಸರ್ವಿಸ್ ಅನ್ನ ಮಾಡಬೇಕು. ಓಕೆ. ಸೊ ಈ ಅಂಕಣವನ್ನ 44 ಅಡಿ ಡಿವೈಡ್ ಮಾಡಿದಾಗ ಇಲ್ಲಿಂದ ಇಲ್ಲಿಗೆ 2.5 ಅಡಿ. ಸೊ ಇದನ್ನ ಈ ಕೋಟ್ ಅನ್ನ ಹೇಳ್ತೀವಲ್ಲ, ಸರ್ವಿಸ್ ಗೆರೆಯಿಂದ ಲಾಂಗ್ ಸರ್ವಿಸ್ ಗೆರೆಗೆ 13 ಅಡಿ. ಇದು ಬಂದ್ಬಿಟ್ಟು ಸೆಂಟ್ರಲ್ ಲೈನ್ ಇಂದ ಸರ್ವಿಸ್ ಗೆರೆಗೆ 6.5 ಅಡಿ. 6.5, ಇದು 6.5 ಅಡಿ, ಇದು 13, ಇದು 2.5. ನೋಡಿ ಟೋಟಲ್ ಹಾಕಿದಾಗ ಎಷ್ಟು ಬರ್ಬೇಕಪ್ಪ ಅಂತಂದ್ರೆ 44 ಬರ್ಬೇಕು. ಬರುತ್ತೆ ನೋಡಿ. 2.5 ಒಂದು 13 ಎಷ್ಟಾಯ್ತು? 15.5. 15.5 ಪ್ಲಸ್ 6.5 22. ಇಲ್ಲಿ ನೋಡಿ, ಇದನ್ನ ಹೊರೆ ಒಂದು ಮಾಡಿ ಅರ್ಧ ಎಷ್ಟಾಗುತ್ತೆ? 1 ಆಗುತ್ತೆ. 1 ಪ್ಲಸ್ 6 7 7 13 20 20 2 ಆಯ್ತಲ್ಲ. ಅರ್ಧಕ್ಕೆ ಎಷ್ಟು ಅಡಿ ಆಯ್ತು? 22 ಅಡಿ ಆಯ್ತು. ಈ ಕಡೆ ಅರ್ಧ 22 ಬಂತಲ್ಲ ಫೀಟ್ ಅಲ್ಲಿ. ಈ ತರ ನಾವು ಅಂಕಣವನ್ನ ಡಿವೈಡ್ ಮಾಡ್ತೀವಿ. ಆ ನಂತರ ಮ್ಯಾಚ್ ಆಡ್ಬೇಕಾದ್ರೆ ನಾಣ್ಯ ಚುಂಬಕಿಯಿಂದ ಮ್ಯಾಚ್ ಅನ್ನ ನಾವು ಟಾಸ್ ಅನ್ನ ಮಾಡ್ತೀವಿ. ಅದು ಯಾವ ಕೋರ್ಟ್ ಬೇಕಾದ್ರೂ ತಗೋಬಹುದು ಅವರು. ಸೊ ಇದು ನಾವೇನಂತ ಕರಿತೀವಿ ನಿಮಗೀಗ? ಯಾವ ಕೋರ್ಟ್ ಇದು? ಅಲ್ಲ, ಈ ಕಡೆ ಇರೋದು ಇದು. ಹಾಗಾದ್ರೆ ಆ ಕಡೆ ಅಂಕಣದಲ್ಲಿ ಇದು ಯಾಕೆ? ಡಯಾಗನಲ್ ಅಲ್ಲಿ ಇರಬೇಕು. ಅದೇ ತರ ಈ ಕಡೆ ಲೆಫ್ಟ್ ಕೋರ್ಟ್. ಹೌದಲ್ಲ? ಸೊ ನಿಮಗೆ ಆಲ್ರೆಡಿ ರೂಲ್ಸ್ ಗೊತ್ತಿದೆ. ಒಂದು ಸೆಟ್ ಅನ್ನ ಒಂದು ಮ್ಯಾಚ್ ಅನ್ನ ಬೆಸ್ಟ್ ಆಫ್ 3 ಗೆ ಮ್ಯಾಚ್ ಆಡಿಸ್ತೀವಿ. ಬೆಸ್ಟ್ ಆಫ್ 3 ಮ್ಯಾಚ್ ಆಡ್ತೀವಿ. ಸೊ ಅಲ್ಲಿ ಫಸ್ಟ್ ಸೆಟ್ ಗೆ ನಾವು ಎಷ್ಟು ಅಂಕ ಕಾಡಿಸ್ತೀವಿ? 21 ಕಾಡಿಸ್ತೀವಿ. SDF ರೂಲ್ಸ್ ಪ್ರಕಾರ, ಸ್ಕೂಲ್ ಗೇಮ್ ಪ್ರಕಾರ ಒಂದು ಸೆಟ್ ಅನ್ನ 21 ಅಂಕಕ್ಕೆ ಆಡಿಸ್ತೀವಿ. ಎರಡನೇ ಸೆಟ್ ಸಮೇತ 21ಕ್ಕೆ ಆಡಿಸ್ತೀವಿ. ಯಾವುದೇ ಒಬ್ಬ ಕ್ರೀಡಾಪಟು, ಫಾರ್ ಎಕ್ಸಾಂಪಲ್ ಇಲ್ಲಿ ರಶ್ಮಿ ಮತ್ತು ಅನಿತಾ ಮ್ಯಾಚ್ ಆಡಬೇಕಂತ ಅಂದ್ರೆ ರಶ್ಮಿ ಅನಿತಾ ಫಸ್ಟ್ ಮ್ಯಾಚ್ 21 ಅಂಕಕ್ಕೆ. ಸೊ ರಶ್ಮಿ 21 ಅಂಕಕ್ಕೆ ಗೆದ್ದಾಗ ಸೊ ಅನಿತಾ ಬಂದ್ಬಿಟ್ಟು 19 ಅಂಕ ಇದ್ದು.
ಸೊ ನೆಕ್ಸ್ಟ್ ಡಿಸೈಡಿಂಗ್ ಎರಡನೇ ಸೆಟ್ ಅಲ್ಲಿ 21 ಸೆಟ್ಗೆ ಇದ್ದರು ಸಮೇತ ಅವಾಗ ಅನಿತಾ 21 ಆಯ್ತು, ರಶ್ಮಿ ಬೇರೆ 18 ಆಯ್ತು. ಸೊ ಈಗ ಒಂದು ಸೆಟ್ ಆಗಿದೆ, ರಶ್ಮಿ ಒಂದು ವಿನ್ ಆಗಿದೆ, ಅನಿತಾ ಒಂದು ವಿನ್ ಆಗಿದೆ. ಅವಾಗ ಡಿಸೈಡಿಂಗ್ ಸೆಟ್ಟಿಗೆ ಹೋಗ್ತೀವಿ ನಾವು. ಹೇಳ್ತೀನಿ ಕೇಳಿ ಮತ್ತೊಮ್ಮೆ. ಬೆಸ್ಟ್ ಆಫ್ 3 ಇರ್ತತೆ ಒಂದು ಮ್ಯಾಚ್. ಅನಿತಾ ಒಂದ್ ಸೆಟ್ ಗೆದ್ದಿದ್ದಾಳೆ, ರಶ್ಮಿ ಇನ್ನೊಂದು ಮ್ಯಾಚ್ ಅಲ್ಲಿ ಇನ್ನೊಂದು ಸೆಟ್ ಗೆದ್ದಿದ್ದಾಳೆ. ಅವ ಡಿಸೈಡಿಂಗ್ ಸೆಟ್ ಅನ್ನ ನಾವು ಹೋಗ್ತೀವಿ. ಅದೇ ರಶ್ಮಿನೇ ಫಸ್ಟ್ ಸೆಟ್ ಮತ್ತೆ ಸೆಕೆಂಡ್ ಸೆಟ್ ಅನ್ನು ವಿನ್ನರ್ಸ್ ಆದ್ರೆ ಮೂರನೇ ಸೆಟ್ ಹೋಗೋ ಅವಶ್ಯಕತೆ ಇರಲ್ಲ. ಅಲ್ಲಿ ಮ್ಯಾಚ್ ಈಸ್ ಡಿಕ್ಲೇರ್ ಕ್ಲೋಸ್. ಅರ್ಥ ಆಯ್ತು ಹೇಳಿದ್ದು? ಎಷ್ಟು ಸೆಟ್ ಇರ್ತಾವ ಒಂದು ಮ್ಯಾಚ್ ಅಲ್ಲಿ? 3 ಸೆಟ್. ಯಾರೇ ಆಗ್ಲಿ ಕಂಟಿನ್ಯೂಸ್ 2 ಸೆಟ್ ಗೆದ್ರೆ ವಿನ್, ಮ್ಯಾಚ್ ಈಸ್ ಡಿಕ್ಲೇರ್. ಅದೇ ಅವರೊಂದು ಸೆಟ್ ಗೆದ್ದು ಇವ್ರೊಂದು ಸೆಟ್ ಗೆದ್ದಾಗ ಡಿಸೈಡಿಂಗ್ ಸೆಟ್ ಹೋಗ್ತೀವಿ. ಆ ಡಿಸೈಡಿಂಗ್ ಸೆಟ್ ಅಲ್ಲಿ ಏನಾಯ್ತಪ್ಪ ಅಂತಂದ್ರೆ ಪಾಯಿಂಟ್ಗಳು ರಶ್ಮಿಗೂ ಸಮೇತ 20 ಇದಾವೆ, ಅನಿತನೂ ಸಮೇತ 20 ಇದಾವೆ. ಏನ್ ಮಾಡ್ತೀರಾ? ಮ್ಯಾಚ್ ಡ್ರಾ ಅಂತ ಕನ್ಸಿಡರ್ ತಗೋಬಾರ್ದು. ನಾವು ವಾಲಿಬಾಲ್ ಅಲ್ಲಿ ಏನ್ ರೂಲ್ಸ್ ಮಾಡ್ತೀವಿ? 2 ಪಾಯಿಂಟ್ಗೆ ಮುಂದುವರಿಸ್ತೀವಿ ಮ್ಯಾಚ್ ಅನ್ನ. ಯಾರು ಮೊದಲು ಕಂಟಿನ್ಯೂಸ್ ಆಗಿ 2 ಪಾಯಿಂಟ್ ತಗೊಂತಾರೋ ಅವರು ವಿನ್ನರ್ಸ್ ಅಂತ. ಇದು ಹಾಗೇನೆ, ಇದು ಸಮೇತ ಹಾಗೇನೆ 2 ಪಾಯಿಂಟ್ ಮುಂದೋಗುತ್ತೆ. 22 ಯಾರು ತಗೊಂತಾರೋ ಅವರು ಮ್ಯಾಚ್ ವಿನ್ನರ್ಸ್. ಅದಾಗ್ಲಿಲ್ಲ, ಸೊ 22 ಆಯ್ತು, ಇಬ್ರದು 22 ಆಯ್ತು. ಏನ್ ಮಾಡ್ತೀರಾ? ಮತ್ತೆ ಎಷ್ಟು ಪಾಯಿಂಟಿಗೆ? ಮತ್ತೆ 2 ಪಾಯಿಂಟ್. 22 ಆಯ್ತಿದ್ದು ಎಷ್ಟಾಗುತ್ತೆ? ಶಕಲ ಎಷ್ಟು ಪಾಯಿಂಟ್? 2 ಪಾಯಿಂಟ್ ಡಿಫರೆನ್ಸ್ ಅಂದ್ರೆ 24. 22 ಪಾಯಿಂಟ್ ಇದೆಯಪ್ಪ ಅಂತಂದ್ರೆ 2 ಪಾಯಿಂಟ್ ಕಂಟಿನ್ಯೂಸ್ ತಗೊಂಡ್ರೆ 24 ಆಗುತ್ತೆ. ಸೊ 24 ಆಯ್ತು. ಸೇಮ್ 23, 24, 20 ಈ ತರ ಹಿಂಗ್ ಹೋಗ್ತಾ ಇದೆ. ಮ್ಯಾಚ್ ಟೈಟ್ ಇದೆ. ಏನ್ ಮಾಡ್ತಾರೆ ಅವಾಗ? ಮತ್ತೆ 2 ಪಾಯಿಂಟ್. ಎಸ್, ಎಲ್ಲಿಗೆ? ಯಾರು 26 ತಗೊಂತಾರೆ ಅವ್ರ ಮ್ಯಾಚ್ ವಿನ್. ಹೌದಾ? ಸೊ ಅದು ಹಂಗಾಗ್ಲಿಲ್ಲ. 25, 26, 26 ಆಯ್ತು. 26 ಆಯ್ತು. ಏನ್ ಮಾಡ್ತೀರಾ? ಹೇಳಿ. ನೋ, ಹಂಗೆ ಕಂಟಿನ್ಯೂ ಆಗುತ್ತೆ. 2 ಪಾಯಿಂಟ್ ಅದು ಸತತವಾಗಿ ತಗೋಬೇಕು. ಎಲ್ಲವರೆಗೂ ಅಂತಂದ್ರೆ 28 ಆಯ್ತು, 29 ಆಯ್ತು. ಯಾರು ಮೊದಲು 30 ಅಂಕವನ್ನ ಗಳಿಸ್ತಾರೋ ಅವರು ಮ್ಯಾಚ್ ವಿನ್ನರ್ಸ್. ಇಲ್ಲಿ 29 ಆಯ್ತು. ಯಾರು ಮೊದಲು 30 ಅಂಕವನ್ನ ಗಳಿಸ್ತಾರೋ ಅವರು ವಿನ್ನರ್ಸ್. ಸರ್ ಇಲ್ಲಿ ಡಿಸೈಡಿಂಗ್ ಸೆಟ್ ಅಲ್ಲಿ ಹಿಂಗೆ ಆಯ್ತು, ನಾವು ಫಸ್ಟ್ ಸೆಟ್ ಅಲ್ಲಿ ಇದೇ ತರ ಆಯ್ತು ಸರ್. ಇನ್ನ ಸ್ಟಾರ್ಟಿಂಗ್ ಮ್ಯಾಚ್ ಅಲ್ಲಿ ಟಾಸ್ ವಿನ್ ಆಗಿ ಮ್ಯಾಚ್ ಸ್ಟಾರ್ಟ್ ಆದ್ರೆ ಇದೇ ತರ ಬಂತು ಸರ್ ಅಂತಂದ್ರು ಆಗ್ಬಹುದು. ಹಿಂಗೆ ಆಗಿತ್ತು. ಸೈನಾ ನೆಹವಾಲ್ ಮತ್ತೆ ಒಂದು ಚೀನಾದ ಒಂದು ಸೆಮಿಫೈನಲ್ ಮ್ಯಾಚ್ ಅಲ್ಲಿ ಒಲಿಂಪಿಕ್ಸ್ ಅಲ್ಲಿ ಹೀಗೆ ಆಗಿತ್ತು. ಹಂಗೆ ಕಂಟಿನ್ಯೂ ಹೋಗ್ತಾ ಇತ್ತು. ಬ್ಯಾಡ್ಮಿಂಟನ್ ನಮ್ಮ ಭಾರತ ದೇಶದ ಮಹಿಳಾ ಕ್ರೀಡಾಪಟುಗಳು ಸೈನಾ ನೆಹವಾಲ್, PV ಸಿಂಧು ಗೊತ್ತಿರ್ಬೇಕು ನಿಮಗೆ. ಹಾಗೆ ಪುರುಷರಲ್ಲಿ ಪ್ರಕಾಶ್ ಪಡುಕೋಣೆ, ಕಶ್ಯಪ್, P ಗೋಪಿಚಂದ್ ಇವರೆಲ್ಲರೂ ಸಮೇತ ಬ್ಯಾಡ್ಮಿಂಟನ್ ಆಟಗಾರರು. ಒಲಿಂಪಿಕ್ಸ್ ಅಲ್ಲಿ ಕಳೆದ ಒಲಿಂಪಿಕ್ಸ್ ಅಲ್ಲಿ PV ಸಿಂಧು ಅವರು ಬೆಂಚಿನ ಪದಕವನ್ನ 2 ಸಾರಿ ತೆಗೆದುಕೊಟ್ರು ನಮಗೆ ಶಟಲ್ ಬ್ಯಾಡ್ಮಿಂಟನ್ ಅಲ್ಲಿ. ಸೊ ಅಂತಹ ಒಂದು ಕ್ರೀಡೆ ಬಗ್ಗೆ ನೀವು ತಿಳ್ಕೊಂತ ಇದ್ದಾರೆ ಇವತ್ತು. ಸೊ ಈಗಾದ್ಮೇಲೆ ಈ ತರ ರೂಲ್ಸ್ ಹಿಂಗ್ ಹೋದಾಗ ಬೆಸ್ಟ್ ಆಫ್ 3 ಇಲ್ಲಿ ಯಾರು ಬೇಕಾದ್ರೂ ವಿನ್ನರ್ಸ್ ಆಗ್ಬೋದು. ಇನ್ನೊಂದು ತಿಳ್ಕೊಳ್ಳಿ, ಸರ್ವಿಸ್ ಎಸ್ ಬಹಳ ಮುಖ್ಯ. ನಿಮ್ಮ ಪಾಯಿಂಟ್ಗಳು ಅಂಕಗಳು 2, 4, 6, 8, 10 ಇವೆಲ್ಲ ಯಾವ ಸಂಖ್ಯೆ? ಸರಿ ಸಂಖ್ಯೆ. ಈ ಸರಿ ಸಂಖ್ಯೆ ಇದಾವಪ್ಪ ಅಂದಾಗ ನೀವು ಬಲ ಅಂಕಣದಿಂದ ಸರ್ವಿಸ್ ಮಾಡಬೇಕು. ನಿಮ್ಮ ಪಾಯಿಂಟ್ಗಳು 1, 3, 5, 7, 9, 11, 13, 15 ಇದ್ದಾಗ ಎಡ ಅಂಕಣದಿಂದ ಸರ್ವಿಸ್ ಮಾಡಬೇಕು. ಇದು ಬೆಸ ಸಂಖ್ಯೆಯಲ್ಲಿದ್ದಾಗ, ಇದು ಸರಿ ಸಂಖ್ಯೆಯಲ್ಲಿದ್ದಾಗ ನಿಮ್ಮ ಪಾಯಿಂಟ್ಗಳು ಸರ್ವಿಸ್ ಅನ್ನ ಮಾಡಬೇಕು. ಅರ್ಥ ಆಯ್ತದಲ್ಲ? ಸೊ
ಸೊ ಇದೆಲ್ಲವನ್ನ ನೀವು ಆಲ್ರೆಡಿ 8ನೇ ತರಗತಿಯಲ್ಲಿ ತಿಳ್ಕೊಂಡಿದ್ದೀರಾ. ಮತ್ತೆ ಇನ್ನೊಂದು, ಸರ್ವಿಸ್ ಮಾಡಿದಂತ ಒಂದು ರೈಟ್ ಕೋಡಿಂದ ನಾವು ಸರ್ವಿಸ್ ಮಾಡಿದಾಗ ರಶ್ಮಿ ಈ ಬಾಕ್ಸ್ ಒಳಗೆ ಬಿತ್ತು, ಸರಿನಾ? ಗುಡ್. ಈ ಬಾಕ್ಸ್ ಒಳಗೆ ಸಿಂಗಲ್ಸ್ ಆಡ್ಬೇಕಾದ್ರೆ ಈ ಬಾಕ್ಸ್ ಒಳಗೆ ಬಿತ್ತು ಅಂದ್ರೆ ಡಬಲ್ಸ್ ಆಡ್ಬೇಕಾದ್ರೆ ಈ ಬಾಕ್ಸ್ ಒಳಗೆ ಬಿತ್ತು ಅಂದ್ರೆ ಔಟ್. ಅದನ್ನು ಯಾಕಪ್ಪ ಅಂತಂದ್ರೆ ಸರ್ವಿಸ್ ಅಂತಕ್ಕಂಥದ್ದು ಈ ಬಾಕ್ಸ್ ಒಳಗೆ ಮೂಲೆ ಬಾಕ್ಸ್ ಒಳಗೆ ಬೀಳೋ ಹಾಗಿಲ್ಲ. ಎನಿ ಒಂದು ಕಾಕು ಸಿಂಗಲ್ಸ್ ಆಗಿರ್ಲಿ, ಡಬಲ್ಸ್ ಆಗಿರ್ಲಿ, ಮಿಕ್ಸ್ಡ್ ಡಬಲ್ಸ್ ಆಗಿರ್ಲಿ. ನೆಕ್ಸ್ಟ್ ಸರ್ವಿಸ್ ಮಾಡೋದು ಇಲ್ಲಿಂದ ನಿಂತ್ಕೊಂಡು ಯಾರು ಅನಿತಾ ಲೆಫ್ಟ್ ಕೋಟಿಗೆ ಸರ್ವಿಸ್ ಮಾಡಿದಾಗ ನಟ್ಟಿನ ಪಕ್ಕದಲ್ಲೇನೆ ಈ ಬಾಕ್ಸ್ ಒಳಗೆ ಬಿತ್ತು ಈ ಪಾಯಿಂಟಿಗೆ. ಸರ್ವಿಸ್ ಗುಡ್ಡ ಔಟ್ ಔಟ್. ಯಾಕೆ ಹೇಳಿ? ಇದು ಡೆಡ್ ಬಾಕ್ಸ್ ಅಂದ್ರೆ ಸರ್ವಿಸ್ ಕ್ಷೇತ್ರ. ಇದು ಫೋಟೋ ಲೆಫ್ಟ್ ಕೋಟಿ ಒಳಗೆ ಬಿಡಬೇಕು, ಇದ್ರೊಳಗೆ ಇಷ್ಟೊಳಗೆ ಬಿಡಬೇಕು. ಇದು ಸಿಂಗಲ್ಸ್ ಆಡ್ಬೇಕಾದ್ರೆ ಅದಲ್ಲ, ಸರ್ವಿಸ್ ಮಾತ್ರ. ಅದೇ ರ್ಯಾಲಿ ಬೀಳ್ಬೋದು. ಅರ್ಥ ಆಯ್ತಲ್ಲ? ಸೊ ಇಂತಹ ಒಂದು ಆಟದ ಬಗ್ಗೆ ಈಗ ನಿಮಗೆ ಶಾರ್ಟ್ ಸರ್ವಿಸ್ ತಂತ್ರಗಳ ಬಗ್ಗೆ ತಿಳ್ಕೊಂಡಿದ್ದೀನಿ. ತಂತ್ರಗಳನ್ನು ಇಟ್ಟಿದ್ದಾರೆ, ತುಂಬಾ ಚೆನ್ನಾಗಿಟ್ಟಿದ್ದಾರೆ ತಂತ್ರಗಳನ್ನು. ಯಾವ್ಯಾವಪ್ಪ ಅಂತಂದ್ರೆ ಶಾರ್ಟ್ ಸರ್ವಿಸು, ಲಾಂಗ್ ಸರ್ವಿಸು, ಹೈ ಸರ್ವಿಸು, ಫ್ಲೂಟಿಂಗ್ ಸರ್ವಿಸು, ಡ್ರಾಪಿಂಗ್, ರಿಸೀವಿಂಗ್, ಸ್ಮ್ಯಾಶಿಂಗ್, ಬ್ಯಾಕ್ ಹ್ಯಾಂಡ್ ರಿಸೀವಿಂಗ್ ಅಂತ ಅಂದ್ಬಿಟ್ಟಿದ್ದಾರೆ. ನಿಮಗೆ ಗೊತ್ತಿರಲಿ, ರಾಕೆಟ್ ಅನ್ನ ಇಡ್ತಕ್ಕಂಥ ಗ್ರಿಪ್ಗಳನ್ನ ನೀವು ತಿಳ್ಕೊಂಡಿರ್ಬೇಕು ಫಸ್ಟ್. ಇದು ರಾಕೆಟ್ ಹೌದಲ್ಲ? ಸೊ ಇದು 83ರಿಂದ 100 ಗ್ರಾಮ್ ತೂಕ ಇದೆ. 83ರಿಂದ 100 ಗ್ರಾಮ್ ತೂಕ ಇದೆ. ಸೊ 68 ಸೆಂಟಿಮೀಟರ್ ಉದ್ದ ಇದೆ, 68 ಸೆಂಟಿಮೀಟರ್ ಉದ್ದ ಇದೆ. 29ರಿಂದ ಇಲ್ಲಿಂದ ಇಲ್ಲಿಗೆ 20 ಸೆಂಟಿಮೀಟರ್ ಇದು ಅಂಡಾಕಾರ ಇರ್ತಕ್ಕಂಥದ್ದು. ಒಟ್ಟು ಒಂದು ರಾಕೆಟ್ ಅಂದ್ಮೇಲೆ 83ರಿಂದ 100 ಗ್ರಾಮ್ ತೂಕ ಇರಬೇಕು. ಇದು ಹಿಡಿತಕ್ಕಂಥ ಗ್ರಿಪ್ ನೀವು ತಿಳ್ಕೊಂಡಿರ್ಬೇಕು. ನಿಮ್ಮಲ್ಲಿ ಕಪ್ ಶೇಪ್ ಅಂತ ಇದೆ. ಯಾವುದೇ ಒಂದು ಲೋಟ ಅಥವಾ ಪೆನ್ ಹಿಡಿಬೇಕಾದ್ರೆ ಹೆಂಗ್ ಹಿಡಿತಿರಲ್ಲ, ಕಪ್ ಶೇಪ್ ಹಿಡಿತಿರ್ತಾನೆ, ಹಿಂಗ್ ಹಿಡಿತಿರ್ತಾನೆ ಒಂದು ಲೋಟ ಇಡ್ಬೇಕಾದ್ರೆ. ಈ ಕಪ್ ಶೇಪ್ ಅಂತಕ್ಕಂಥದ್ದು ಈ ಗಡ್ಸಿದೆಯಲ್ಲ, ಈ ಗಡ್ಸಿ ಕರೆಕ್ಟ್ ಆಗಿ ಇಲ್ಲಿ ಬರ್ಬೇಕು, ಹಿಂಗ್ ಹಿಡ್ಕೋಬೇಕು. ಯಾಕೆ ಹಿಂಗ್ ಹಿಡ್ಕೋಬೇಕಪ್ಪ ಅಂತಂದ್ರೆ ನಿಮ್ಮ ಬಲಭಾಗಕ್ಕೆ ಬಂದಿರತಕ್ಕಂಥ ಎಲ್ಲವೂ ಸಮೇತ ಕಾಕುಗಳನ್ನ ಆಡ್ಲಿಕ್ಕೆ ನಿಮ್ಮ ಫೋರ್ ಹ್ಯಾಂಡ್ ಅನ್ನ ಯೂಸ್ ಮಾಡ್ತೀರಾ ಬಲಭಾಗದಲ್ಲಿ. ನಿಮ್ಮ ಎಡಭಾಗದಲ್ಲಿ ಬಲಗೈ ಆಟಗಾರ ನಾನು ಬಲಗೈ ಆಟಗಾರ ಆಗೋದ್ರಿಂದ ಬಲಭಾಗದಲ್ಲಿ ಬಂದಿರತಕ್ಕಂಥ ಎಲ್ಲ ಕಾಕುಗಳನ್ನ ಬಲಭಾಗದಿಂದ ನಾನು ರಿಸೀವ್ ಮಾಡ್ತೀನಿ. ನಾನು ಬಲಗೈ ಆಟಗಾರ, ನನ್ನ ಕಾಕುಗಳೆಲ್ಲ ಎಡಕ್ಕೆ ಬರ್ತದವೆ, ಅವಾಗ ಬ್ಯಾಕ್ ಹ್ಯಾಂಡ್ ಅನ್ನ ರಿಸೀವ್ ಮಾಡ್ಬೇಕು. ಬ್ಯಾಕ್ ಹ್ಯಾಂಡ್ ಅಂತಂದ್ರೆ ಈ ರೀತಿ, ಇದು ಬ್ಯಾಕ್ ಹ್ಯಾಂಡ್. ಹಿಂಭಾಗದ ಕೈ, ಇದು ಮುಂಭಾಗದ ಕೈ. ನಿಮ್ಮಲ್ಲಿ ಲಿಸ್ಟ್ ಅನ್ನ ಚೇಂಜ್ ಮಾಡ್ತೀವಿ ನೋಡಿ, ಕೈಗಳನ್ನ ಚೇಂಜ್ ಮಾಡ್ತೀವಿ ನಾವು. ಹಾಕಿಲಿ ಹೆಂಗ್ ಚೇಂಜ್ ಮಾಡ್ತೀವಲ್ಲ ಹಾಗೆ. ಇದು ಬ್ಯಾಕ್ ಹ್ಯಾಂಡ್, ಇದು ಫೋರ್ ಹ್ಯಾಂಡ್. ಮುಂದೆ ಬಂದ್ರೆ ಹಿಂಗ ಆಡ್ತೀರಾ, ಸೊ ಮೇಲ್ ಬಂದ್ರೆ ಈ ತರ ಹಿಂಗೆ ಆಡ್ತೀರಾ. ಹಾಗಾಗಿ ನಾವು ಕಪ್ ಶೇಪ್ ಅಲ್ಲೇ ಇಟ್ಕೋಬೇಕು. ನೀವು ಯಾವುದೇ ಒಂದು ಶಟಲ್ ಆಗಿರ್ಲಿ, ಬಾಲ್ ಬ್ಯಾಡ್ಮಿಂಟನ್ ಆಗಿರ್ಲಿ, ಲಾನ್ ಟೆನ್ನಿಸ್ ಆಗಿರ್ಲಿ, ಈ ಕಪ್ ಶೇಪ್ ಅಲ್ಲೇ ಇಟ್ಕೊಂಡಿರ್ಬೇಕು. ಎಲ್ಲ ಕಡೆ ಬಂದಿರತಕ್ಕಂಥವನ್ನ ನೀಟಾಗಿ ಆಡ್ಲಿಕ್ಕೆ ನಿಮಗೆ ರಿಸ್ಟ್ ಅನ್ನ ಮೂವ್ಮೆಂಟ್ ಮಾಡ್ಲಿಕ್ಕೆ, ಈ ರಿಸ್ಟ್ ಮೂವ್ಮೆಂಟ್ ಮಾಡ್ಲಿಕ್ಕೆ ಈಸಿ ಆಗುತ್ತೆ. ಅದನ್ನ ಬಿಟ್ಟು ನೀವೇನ್ ಮಾಡ್ತಾರೆ, ಹಿಂಗ್ ಇಟ್ಕೊಂಡ್ಬಿಡ್ತಾರ, ಹಿಂಗೆ ಈ ಕೆಳಗೆ ಬಂದವ ಹಿಂಗ್ ತಗೊಂಡ್ ಆಡ್ತೀರಾ, ಅವಾಗ ಆಡಕ್ ಬರಲ್ಲ ಅಲ್ವಾ? ಸೊ ಹಾಗಾಗಿ ಕಪ್ ಶೇಪ್ ಅಲ್ಲಿ ಇಟ್ಕೊಂಡ್ರೆ ನಿಮಗೆ ಎಲ್ಲ ಆಡ್ಬೋದು. ನಮ್ಮ ಮೊದಲನೇದಾಗಿ ನಮ್ಮ ಒಂದೇ ಸ್ಕಿಲ್ ಏನ್ ಹೇಳ್ತಿದ್ದಾರೆ, ಶಾರ್ಟ್ ಸರ್ವಿಸ್ ಮತ್ತು ಲಾಂಗ್ ಸರ್ವಿಸ್. ಶಾರ್ಟ್ ಸರ್ವಿಸ್ ಮತ್ತು ಲಾಂಗ್ ಸರ್ವಿಸ್ ಒಂದು ಆಟದ ತಂತ್ರಗಳು. ನಂಬರ್ 1 ಯಾವುದು? ಶಾರ್ಟ್ ಸರ್ವಿಸ್. ಶಾರ್ಟ್ ಅಂದ್ರೆ ಹೆಸರು ಹೇಳೋದು. ಶಾರ್ಟ್ ಅಂದ್ರೇನು? ಚಿಕ್ಕದಾಗಿ, ಹತ್ತಿರ, ಸಮೀಪ. ಲಾಂಗ್ ಅಂದ್ರೇನು? ದೂರ. ಹೌದಾ? ಸೊ ಅವ್ನು ಹೇಳ್ತಾನೆ
ಇದು ಕಾಕನ್ನ ತನ್ನ ಕೈಯಲ್ಲಿ ಹಿಡಿದು ಎದುರಾಳಿಯ ಕಡೆ ಕಳಿಸುವಾಗ ವಿಧಾನವಾಗಿದೆ. ಎದುರಾಳಿ ಕಟ್ಟತಕ್ಕಂಥ ಒಂದು ವಿಧಾನ. ಶಾರ್ಟ್ ಸರ್ವಿಸ್ ಎಂದರೆ ನೆಟ್ನ ನೇರದಲ್ಲಿ ಅಂಕಣದ ಮುಂದಿನ ಅಥವಾ ಮಧ್ಯಭಾಗಕ್ಕೆ ಸರ್ವಿಸ್ ಮಾಡುವುದು. ಇದನ್ನು ಶಾರ್ಟ್ ಸರ್ವಿಸ್ ಅಂತ ಕರಿತೀವಿ. ಇಂತಹ ಸರ್ವಿಸ್ ನಿಯಮಬದ್ಧವಾಗಿರಬೇಕು. ಲಾಂಗ್ ಸರ್ವಿಸ್ ಅಂದರೆ ಕಾಕನ ಎದುರಾಳಿ ಅಂಕಣ ಹಿಂದಕ್ಕೆ ಅದರ ಕೊನೆಯ ಗೆರೆಯ ಸಮೀಪದೊಳಗೆ ಹೋಗುವಂತೆ ಕಳಿಸುವುದಾಗಿದೆ. ಈ ರೀತಿಯ ಎರಡೂ ಸರ್ವಿಸ್ಗಳನ್ನ ಆಟದ ಸಮಯದಲ್ಲಿ ಎದುರಾಳಿ ಆಟಗಾರರು ಅಂಕಣದಲ್ಲಿ ನಿಂತಿರುವ ಸ್ಥಿತಿಯ ಮೇಲೆ ಅನುಸರಿಸಿ ಮಾಡುವುದು. ಈ ರೀತಿ ಸರ್ವಿಸ್ ಮಾಡುವ ಎದುರಾಳಿಯ ಒಂದು ಎಡಭಾಗಕ್ಕೆ ಕಾಕನ್ನ ಹೋಗುವಂತೆ ಸರ್ವಿಸ್ ಮಾಡುವುದನ್ನ ಸುರಕ್ಷಿತವಾಗಿ ಆಟವಾಡಬಹುದು. ಸೊ ಇಲ್ಲಿ ನಾವು ಶಾರ್ಟ್ ಸರ್ವಿಸ್ ಅಂತ ಅಂದ್ರೆ ಬ್ಯಾಕ್ ಹ್ಯಾಂಡ್ ಇಂದ ಸರ್ವಿಸ್ ಮಾಡ್ತೀವಿ. ಶಾರ್ಟ್ ಸರ್ವಿಸ್. ಲಾಂಗ್ ಸರ್ವಿಸ್ ಅಂತ ಅಂದ್ರೆ ಫೋರ್ ಹ್ಯಾಂಡ್ ಇಂದ ಸರ್ವಿಸ್ ಮಾಡ್ತೀವಿ. ಬ್ಯಾಕ್ ಹ್ಯಾಂಡ್ ಇಂದ ಹೇಗೆ? ಸೊ ನಾವು ಆಪೋಸಿಟ್ ಅಲ್ಲಿ ನಾವು ಈಗ ಈ ಪ್ಲೇಸ್ ಅಲ್ಲಿ ಈ ಪೊಸಿಷನ್ ಅಲ್ಲಿ ನಿಂತಿದ್ದೇವಪ್ಪ. ನಾ ರೈಟ್ ಕೋರ್ಟ್ ಇಂದ ಸರ್ವಿಸ್ ಮಾಡ್ತಾ ಇದ್ದೀನಿ. ಈ ಪೊಸಿಷನ್ ಅಲ್ಲಿ ಲೈನ್ ತುಳಿದ ಹಾಗೆ ನಿಂತಿದ್ದೀನಿ. ಇಲ್ಲಿ ಒಂದು ಇಲ್ಲಿ ಹಿಡ್ಕೊಂಡು ಯಾವ ಕೋಟಿ ಮಾಡಬೇಕು? ಈಗ ರೈಟ್ ಕೋಟ್ ಅಲ್ಲಿ ನಿಂತಿದ್ದೀನಪ್ಪ ಅಂತಂದ್ರೆ ಯಾವ ಕೋಟಿ ಮಾಡ್ಬೇಕು ಸರ್ವಿಸ್ ಅನ್ನ? ಎಸ್, ರೈಟ್ ಕೋಟಿಗೆ ಮಾಡಬೇಕು. ಸೊ ಅವನ ಆಪೋಸಿಟ್ ಪ್ಲೇಯರ್ ಇಲ್ಲಿ ನಿಂತಿದ್ದಾನೆ, ಈ ಪ್ಲೇಸ್ ಅಲ್ಲಿ ನಿಂತಿದ್ದಾನೆ ಆಪೋಸಿಟ್ ಪ್ಲೇಯರ್. ನಾನು ಇಲ್ಲಿ ಶಾರ್ಟ್ ಸರ್ವಿಸ್ ಅಲ್ಲಿ ನಿಂತಿದ್ದೀನಿ. ಈಗ ಶಾರ್ಟ್ ಸರ್ವಿಸ್ ಮಾಡಿದಾಗ ಎಲ್ಲಿ ಬಿಡ್ಬೇಕು ಕಾಕು? ರೈಟ್ ಕೋಟ್ ಒಳಗೆ ಈ ಸಮೀಪ ಅವನಿಗಿನ್ನ ಮುಂದೆ ಈ ಒಂದು ಪ್ಲೇಸ್ ಒಳಗೆ ಬಿತ್ತು ಅಂತಂದ್ರೆ ಇದನ್ನ ನಾವು ಶಾರ್ಟ್ ಸರ್ವಿಸ್ ಅಂತ ಹೇಳ್ತೀವಿ. ಅರ್ಥ? ಆ ರೀತಿ ಬಿಡ್ಬೇಕಪ್ಪ ಅಂತಂದ್ರೆ ನಾವೇನ್ ಮಾಡ್ಬೇಕು? ಕಾಕನ್ನ ಬ್ಯಾಕ್ ಹ್ಯಾಂಡ್ ಅಲ್ಲಿ ಹಿಡಿದಿರ್ಬೇಕು. ಶಾರ್ಟ್ ಸರ್ವಿಸ್ ಕರೆಕ್ಟ್ ಆಗಿ ಹೈಟ್ ಮಾಡೋದಕ್ಕಿಂತ ಏನ್ ಮಾಡ್ಬೇಕು? ನಟ್ ಲೆವೆಲ್ಗೆ ಮಾಡ್ತಕ್ಕಂಥದ್ದು. ಇದನ್ನ ನಾವು ಎಲ್ಲಿ ಪ್ರಾಕ್ಟಿಕಲ್ ಅಲ್ಲಿ ಮಾಡಿದ್ರೆ ಸೊ ನಿಮಗೆ ಅನುಕೂಲ ಆಗುತ್ತೆ. ಹೌದಾ? ಸೊ ಆದ್ರೂ ಇಲ್ಲಿ ತಿಳ್ಕೊಂಡಿರ್ಬೇಕು. ಅವನು ಲಾಂಗ್ ನಿಂತಿದ್ದಾನಪ್ಪ, ಇಲ್ಲಿದ್ದಾನೆ ಆಟಗಾರ. ನಾವೆಲ್ಲಿ ಸರ್ವಿಸ್ ಮಾಡ್ಬೇಕು? ಇಲ್ಲಿ ಶಾರ್ಟ್ ಸರ್ವಿಸ್ ಅನ್ನ ಮುಂಭಾಗ ಮಾಡ್ಬೇಕು. ಅದೇ ಅವನು ಪ್ಲೇಯರ್ ಆಪೋಸಿಟ್ ಪ್ಲೇಯರ್ ಅವನು ಮುಂದಿದ್ದಾನೆ, ಈ ಪ್ಲೇಸ್ ಅಲ್ಲಿ ಇದ್ದಾನೆ. ಏನ್ ಮಾಡ್ಬೇಕು? ಯಾವ ಸರ್ವಿಸ್ ಮಾಡ್ಬೇಕು? ಲಾಂಗ್ ಸರ್ವಿಸ್ ಮಾಡ್ಬೇಕು. ಯಾಕಂದ್ರೆ ಇನ್ ಕಾಲಿದೆ ನೋಡಿ. ನೀವು ವಾಲಿಬಾಲ್ ಆಟ ಆಡ್ಬೇಕಾದ್ರೆ ನೋಡಿದ್ದೀರಾ, ಹೌದಾ? ಯಾರು ಎದುರಾಳಿ ಅಂಕಣದಲ್ಲಿ ದುರ್ಬಲನಾಗಿದ್ದಾನೆ ಅವನಿಗೆ ಸರ್ವಿಸ್ ಮಾಡ್ತಿರ್ತಾರ. ಎಲ್ಲಿ ಖಾಲಿ ಪ್ಲೇಸ್ ಇದೆಯೋ ಅಥವಾ ಖಾಲಿ ಜಾಗ ಇದೆಯೋ ಅಲ್ಲಿಗೆ ಬಾಲ್ ಅಥವಾ ಹೊಡಿತಿರ್ತಾರ, ಸ್ಮ್ಯಾಶ್ ಅಥವಾ ಸರ್ವಿಸ್ ಮಾಡ್ತಿರ್ತಾರೆ. ಇದು ಹಾಗೇನೆ. ಅವನು ಫ್ರಂಟ್ ಇದಾನಪ್ಪ ಅಂತಂದ್ರೆ ಲಾಂಗ್ ಸರ್ವಿಸ್ ಮಾಡಬೇಕು. ಸರ್ ಇದು ಈ ಪ್ಲೇಸ್ ಬಿಟ್ಟು ಅಂತಂದ್ರೆ ಸರ್ವಿಸ್ ಗುಡ್ ಸರಿನಾ? ಗುಡ್. ಯಾಕಂದ್ರೆ ಸಿಂಗಲ್ಸ್ ಗೆ ಈ ಲೈನ್ ಅಪ್ಲೈ ಆಗುತ್ತೆ. ಅದೇ ಪ್ಲೇಯರ್ ಎದುರಲ್ಲಿ ಅಂಕಣ ಆಟಗಾರ ಅವನು ಇಲ್ಲಿ ನಿಂತಿದ್ದಾನಪ್ಪ, ಯಾವ ಸರ್ವಿಸ್ ಮಾಡ್ತೀರಾ? ಶಾರ್ಟ್ ಸರ್ವಿಸ್ ಮಾಡಬೇಕು. ಅರ್ಥ ಆಗ್ತಿದೆ ಹೇಳ್ತಿರೋದು? ಸೊ ಇದನ್ನೇ ಎದುರಾಳಿಯ ಅಂಕಣದ ಆಟಗಾರ ನಿಂತಿರುವ ಸ್ಥಿತಿಯನ್ನು ನೋಡಿ ಮತ್ತೆ ಮ್ಯಾಚ್ ಪಂದ್ಯಾವಳಿ ಆಡುವ ಸಂದರ್ಭವನ್ನ ಅಥವಾ ಪರಿಸ್ಥಿತಿಯನ್ನು ಅನುಗುಣವಾಗಿ ಈ ಶಾರ್ಟ್ ಮತ್ತು ಲಾಂಗ್ ಸರ್ವಿಸ್ ಅನ್ನ ಮಾಡಬೇಕಾಗುತ್ತೆ. ನೆಕ್ಸ್ಟ್ ಎರಡನೇ ಪಾಯಿಂಟ್ ಏನ್ ಹೇಳ್ತದಂತ? ಐ ಸರ್ವಿಸ್ ಮತ್ತೆ ಫ್ಲೂಟಿಂಗ್ ಸರ್ವಿಸ್. ಐ ಸರ್ವಿಸ್ ಅಥವಾ ಫ್ಲೂಟಿಂಗ್. ವಾಲಿಬಾಲ್ ಅಲ್ಲಿ ಫ್ಲೂಟಿಂಗ್ ಗೊತ್ತಲ್ಲ? ಇದು ತರ ಅಂತ ಇದ್ರಲ್ಲೂ ಸಮೇತ ಐ ಮತ್ತೆ ಫ್ಲೂಟಿಂಗ್ ಸರ್ವಿಸ್ ಇದೆ. ಐ ಸರ್ವಿಸ್ ಅಂದ್ರೆ ಎದುರಾಳಿಯ ಅಂಕಣಕ್ಕೆ ಶಟಲ್ ಅನ್ನ ಸರ್ವಿಸ್ ಮಾಡುವ ಕಾಕನ ಎತ್ತರಕ್ಕೆ ಹೋಗುವಂತೆ ಸರ್ವಿಸ್ ಮಾಡುವುದಾಗಿದೆ. ಎದುರಾಳಿಯ ಅಂಕಣಕ್ಕೆ ಕಾಕನ್ನ ಕಳಿಸುವಾಗ ಗಾಳಿಯಲ್ಲಿ ಕಾಕು ತೇಲುತ್ತಾ ದಿಕ್ಕನ್ನು ಬದಲಿಸುವಂತೆ ಹೋಗುವಂತೆ ಮಾಡುವುದೇ ಫ್ಲೂಟಿಂಗ್ ಸರ್ವಿಸ್ ಎನ್ನುತ್ತಾರೆ. ಕಾಕು ಗಾಳಿಯಲ್ಲಿ ದಿಕ್ಕನ್ನ ಬದಲಾವಣೆ ಮಾಡುತ್ತೆ. ನೀವು ನೋಡಿ ವಾಲಿಬಾಲ್ ಅಲ್ಲಿ ಫ್ಲೂಟಿಂಗ್ ಸರ್ವಿಸ್ ಮಾಡ್ಬೇಕಾದ್ರೆ ನಿಮ್ಮ ಒಂದು ರೊಟೇಟ್ ಆಗುತ್ತೆ, ಕೈ ರಿಸ್ಟ್ ಇನ್ ಸ್ಪಿನ್ ಆಗುತ್ತೆ, ಔಟ್ ಸ್ಪಿನ್ ಆಗುತ್ತೆ ಸರ್ವಿಸ್ ಮಾಡಿದಾಗ ಅಥವಾ ಸ್ಮ್ಯಾಶ್ ಮಾಡಿದಾಗ, ಹೌದಾ? ಅವಾಗ ನಿಮಗೆ ಪ್ಲೇಸ್ಮೆಂಟ್ ಅವರು ಎದುರಾಳಿ ಅಂಕಣದಲ್ಲಿ ಆಟಗಾರರು ಬಾಲ್ ರಿಸೀವ್ ಮಾಡಿದಾಗ ಆಗದ ಹಾಗೆ ಗಾಳಿಯಲ್ಲಿ ದಿಕ್ಕು ಬದಲಾವಣೆ ಆಗುತ್ತೆ. ನೀವು ಕ್ರಿಕೆಟ್ ಅಲ್ಲಿ ನೋಡಿದ್ದೀರಾ,
ಕ್ರಿಕೆಟ್ ಅಲ್ಲಿ ನೋಡಿದ್ರ ಬಂದಿರ್ತಕ್ಕಂಥ ಒಂದು ಬಾಲ್ ಅನ್ನ ಬ್ಯಾಟ್ಸ್ಮನ್ ಸೊ ಉಕ್ ಶಾಟ್ ಬಂದ್ಬಿಡ್ತದೆ, ಅದೇ ಬೌನ್ಸ್ ಮಾಡ್ಬಿಡ್ತಾನ ಬಾಲ್ ಅನ್ನ. ಸೊ ನೀವು ನೋಡಿರ್ಬೇಕು, ಯಾರೋ MS ಧೋನಿ ರಾಕೆಟ್ ಶಾಟ್ ಹೊಡಿತಾರೆ ನೋಡಿ ಹಿಂಗೆ, ಹೌದಾ? ಆ ಬಾಲ್ ಈ ತರ ಮೇಲೆ ಹಿಂಗ್ ಹೋಯ್ತು ಅಂತಂದ್ರೆ, ಬ್ಯಾಟ್ ಸಿಕ್ತು ಅಂತಂದ್ರೆ, ಸೊ ಏನೋ ಬೌಂಡ್ರಿ ಲೈನಲ್ಲಿ ಕ್ಯಾಚ್ ಆಗುತ್ತೆ ಅಂತ ಅಂದ್ಬಿಟ್ಟು ಬರ್ತಾರೆ. ಸೊ ಓಡ್ ಬಂದಿರ್ತಕ್ಕಂಥ ಫೀಲ್ಡರ್ ಆ ಪಿಚ್ ನೋಡಿಬಿಟ್ಟು, ಪಿಚ್ ಬಿದ್ದಿದ್ದು ಒಂದು, ಆ ಬಾಲ್ ಟರ್ನ್ ಆಗಿದ್ದು ಒಂದು ಹತ್ರ, ಬೌಂಡ್ರಿ ತಡಿಬೇಕು ಅಂತ ಹೋಗ್ತಾರೆ, ತಡಿಯಕ್ ಆಗಲ್ಲ, ಬೌಂಡ್ರಿ ಹೋಗ್ಬಿಡುತ್ತೆ. ಅಂದ್ರೆ ಬಾಲ್ ಇನ್ ಸ್ಪಿನ್ ಆದ್ರೂ ಆಗ್ಬೋದು, ಔಟ್ ಸ್ಪಿನ್ ಆಗ್ಬೋದು. ಇದ್ರಲ್ಲೂ ಅಷ್ಟೇನೆ, ಕಾಕು ತನ್ನ ಗಾಳಿಯ ದಿಕ್ಕಲ್ಲಿ ಫ್ಲೂಟಿಂಗ್ ಸರ್ವಿಸ್ ಆಗ್ಬೇಕಾದ್ರೆ ಸೊ ಹೆಂಗ್ ಹೋಗ್ಬೇಕಪ್ಪ ಅಂತಂದ್ರೆ ಗಾಳಿ ದಿಕ್ಕು ಚೇಂಜ್ ಆಗುತ್ತೆ, ಆಯ್ತಾ? ಸೊ ಈ ರೀತಿ ಹೈ ಸರ್ವಿಸ್ ಮತ್ತೆ ಫ್ಲೂಟಿಂಗ್ ಸರ್ವಿಸ್ ಅಂತಕ್ಕಂಥದ್ದನ್ನ ಮಾಡಬಹುದು. ನೆಕ್ಸ್ಟ್ ಡ್ರಾಪಿಂಗ್, ಹೆಸರೇ ಹೇಳಿದೆ ಡ್ರಾಪ್. ಏನು ಡ್ರಾಪಿಂಗ್? ಏನಂತೀವಿ ಡ್ರಾಪಿಂಗಿಗೆ? ಖಾಲಿ ಜಾಗವನ್ನ ನೋಡ್ಬಿಟ್ಟು, ಅದೇ ಹೇಳ್ತಿರೋದು ಡ್ರಾಪಿಂಗ್ ಅಂತಂದ್ರೆ ಬೇರೆ ಏನಿಲ್ಲ. ಎದುರಾಳಿ ಆಟಗಾರರು ಹಿಂದಿರುವಾಗ ಎದುರಾಳಿ ಅಂಕಣದ ನೆಟ್ನ ಸಮೀಪದಲ್ಲಿ ಖಾಲಿ ಇರುವ ಜಾಗಕ್ಕೆ ಕಾಕನ್ನ ತಕ್ಷಣ ಬೀಳಿಸುವ ರೀತಿಯಲ್ಲಿ ಕಾಕಿನ ಮೇಲೆ ಹೆಚ್ಚು ಒತ್ತಡವನ್ನು ಹಾಕಿ ಡ್ರಾಪ್ ಮಾಡುವುದು. ಅಥವಾ ಎದುರಾಳಿ ಅಂಕಣ ಆಟಗಾರ ಅಂಕಣದ ಸಮೀಪದಲ್ಲಿ, ನಟ್ನ ಸಮೀಪದಲ್ಲಿದ್ದಾಗ ಹಿಂದಿ ಇರ್ತಕ್ಕಂಥ ಖಾಲಿ ಜಾಗಕ್ಕೆ, ಈ ಆಟಗಾರ ಈಗ ಇಲ್ಲಿ ನಟ್ ಹತ್ರ ಇಲ್ಲಿ ಸಮೀಪ ಇದೆನಪ್ಪ, ಇಲ್ಲಿ ಖಾಲಿ ಜಾಗ ಇದೆ, ಸೊ ಅದನ್ನ ಡ್ರಾಪಿಂಗ್ ಅಂತ ಕಾಕನ್ನ ಸೊ ಅವನು ತಲೆ ಮೇಲಿಂದ ಮೇಲೆ ಇಲ್ಲಿ ಹಾಕತಕ್ಕಂಥದ್ದು, ಈ ಪೊಸಿಷನ್ಗೆ ಹಾಕ್ತಕ್ಕಂಥದ್ದು, ಇದು ಡ್ರಾಪಿಂಗ್. ಸಿಂಗಲ್ಸ್ ಆಡ್ಬೇಕಾದ್ರೆ. ಅಥವಾ ಈ ಕಡೆ ಕೋರ್ಟಲ್ಲಿ ಇದಾರಪ್ಪ ಅಂತಂದ್ರೆ ಈ ಕಡೆ ಕೋರ್ಟಿಗೆ ಹಾಕ್ತಕ್ಕಂಥದ್ದು, ಪ್ಲೇಸ್ ಅನ್ನ ಲೆಫ್ಟ್ ಕೋರ್ಟಲ್ಲಿ ಖಾಲಿ ಜಾಗಕ್ಕೆ ಹಾಕ್ತಕ್ಕಂಥದ್ದು. ಈ ರೀತಿ ಆಟವನ್ನ ನಾವು ಆಡಬೇಕಾಗುತ್ತೆ ಶಟಲ್ ಅಲ್ಲಿ. ಅಂದ್ರೆ ತುಂಬಾ ಫ್ಲೆಕ್ಸಿಬಲ್ ಇರಬೇಕು, ತುಂಬಾ ಮೂವ್ಮೆಂಟ್ ಅಲ್ಲಿ ಇರಬೇಕು, ತುಂಬಾ ಫುಟ್ ವರ್ಕ್ ಇರಬೇಕು. ಇಲ್ಲಿ ಈ ಆಟ ಫುಟ್ ವರ್ಕ್ ಅಂತಂದ್ರೆ ಒಂದತ್ರ ನಿಂತಲ್ಲಿ ನಿಲ್ಲೋ ಆಗಿಲ್ಲ, ಆ ರೀತಿ ಮೂವ್ಮೆಂಟ್ ಅನ್ನ ಮಾಡ್ತಾ ಇರ್ತಕ್ಕಂಥ ಒಂದು ಕೌಶಲ್ಯಯುಕ್ತವಾದಂತಹ ಸಾಮರ್ಥ್ಯ ಬೇಕು. ಇಲ್ಲಿ ಮೈಮಡಿತ ಬೇಕು, ವೇಗ ಬೇಕು, ಫ್ಲೆಕ್ಸಿಬಿಲಿಟಿ ಬೇಕು, ನಿಖರತೆ ಬೇಕು. ಎಲ್ಲ ಆಟದ ಒಂದು ಲಕ್ಷಣಗಳು ಈ ಒಂದು ಆಟದಲ್ಲಿ ಇರಬೇಕು. ನೆಕ್ಸ್ಟ್ ರಿಸೀವಿಂಗ್. ರಿಸೀವಿಂಗ್ ಅಂತಂದ್ರೆ ಬಾಲ್ ರಿಸೀವ್ ಮಾಡ್ತಿರ್ತಾನೆ, ಅದೇ ತರ ಕಾಕನ್ನು ರಿಸೀವ್ ಮಾಡ್ತಕ್ಕಂಥ ಒಂದು ಕೌಶಲ್ಯ ಇರಬೇಕು. ರಿಸೀವಿಂಗ್ ಎಷ್ಟೇ ಸ್ಮ್ಯಾಶ್ ಮಾಡ್ಲಿ, ಅವರು ಎಷ್ಟು ಜಂಪ್ ಮಾಡಿ ಸ್ಮ್ಯಾಶ್ ಮಾಡ್ತಾ ಇರ್ತಾರೆ. ಸುಮ್ನೆ ಕಾಕನ್ನ ಕೊಟ್ರೆ ಸಾಕು, ಅಂದ್ರೆ ನೀವು ಗಟ್ಸಿಗೆ ಬಿತ್ತು ಅಂದ್ರೆ ಸಾಕು, ಪುಟಿದೆದ್ದು ಆ ಕಡೆ ಪುಟಿ ಹೋಗುದು. ಎಷ್ಟೇ ಸ್ಮ್ಯಾಶ್ ಬಂದು ಸಮೇತ ಜಸ್ಟ್ ನೀವು ಟಚ್ ಮಾಡಿದ್ರೆ ಸಾಕು, ಕಾಕ ಏನಾಗುತ್ತೆ ಲಿಫ್ಟ್ ಆಗಿ ನಟ್ ಆ ಕಡೆ ಬಿಡುತ್ತದೆ. ಅದು ಆ ತರ ಒಂದು ರಿಸೀವಿಂಗ್ ಅಂತಕ್ಕಂಥದ್ದು ಬೇಕು. ಅವ್ನು ಅದನ್ನೇ ಹೇಳ್ತಾ ಇರೋದು, ಎದುರಾಳಿ ಕಡೆಯಿಂದ ಬಂದಂತಹ ಕಾಕನ್ನ ಸರಿಯಾದ ರೀತಿಯಲ್ಲಿ ಹಿಂದಿರುಗಿಸುವುದು. ಎದುರಾಳಿಯ ಕಡೆಯಿಂದ ಬಂದಿರತಕ್ಕಂಥ ಕಾಕನ್ನ ಎಷ್ಟು ವೇಗವಾಗಿ ಬರುತ್ತದೋ ಎಂಬುದನ್ನು ಸೂಕ್ಷ್ಮವಾಗಿ ಗಮನಿಸಬೇಕು. ಅವರು ಒತ್ತಡ ಭರಿತವಾಗಿ ರಭಸವಾಗಿ ಸ್ಮ್ಯಾಶ್ ಮಾಡದಂತಕ್ಕಂಥದ್ದನ್ನ ನಾವು ಸ್ವಲ್ಪ ಟಚ್ ಕೊಟ್ರೆ ಸಾಕು ಆ ಕಡೆ ಹೋಗುತ್ತೆ. ಅವರು ಡ್ರಾಪ್ ಹಾಕಿರ್ತಕ್ಕಂಥದ್ದನ್ನ ನಾವು ಸ್ವಲ್ಪ ಪ್ರೆಷರ್ ಹಾಕಿ ಆ ಕಡೆ ಕೋರ್ಟಿಗೆ ಕಳಿಸ್ಬೇಕಾಗುತ್ತೆ. ಸೊ ಈ ರೀತಿ ಕಾಕು ಕಳಿಸುವಾಗ ನಾವು ರಿಸೀವ್ ಮಾಡಿ ಕಳಿಸ್ತಕ್ಕಂಥ ಕಾಕನ್ನ ಎದುರಾಡಿ ಅಂಕಣ, ಅವನು ಎಡಗೈ ಆಟಗಾರ ಆದ್ರೆ ಬಲಭಾಗಕ್ಕೆ ಕಳಿಸ್ಬೇಕು, ಅವನು ಬಲಗೈ ಆಟಗಾರ ಆದ್ರೆ ಅವನ ಎಡಭಾಗಕ್ಕೆ ಕಳಿಸ್ತಕ್ಕಂಥದ್ದಾಗಬೇಕು. ಅಂಕಣದ ಪಕ್ಕದ ಗೆರೆಗಳ ಸಮೀಪ ಬೀಳುವಂತೆ ಕಾಕನ್ನ ಕಳಿಸಿ ಆಟವಾಡುವುದು ಉತ್ತಮ ತಂತ್ರ ಆಗಿದೆ. ಅಂದ್ರೆ ಲೈನ್ ಮೇಲೆ ಆಡ್ತಕ್ಕಂಥದ್ದು ನೋಡಿ. ಅವನು ಬಲಗೈ ಆಟಗಾರ ಇಲ್ಲಿ ಇದನಪ್ಪ ಅಂತಂದ್ರೆ ಅವನಿಗೆ ಎಡಭಾಗಕ್ಕೆ ಈ ಲೈನ್ಗೆ ಆಡಿಸ್ಬೇಕು, ಈ ಪ್ಲೇಸಿಗೆ. ಅವನು ಎಡಗೈ ಆಟಗಾರ ಆಗಿದ್ದು ಅವನು ಈ ಒಂದು ಪೊಸಿಷನ್ ಅಲ್ಲಿ ನಿಂತಿದ್ದಾನಪ್ಪ ಅಂತಂದ್ರೆ, ಈ ಆಟದಲ್ಲಿ ಇದ್ದಾನಪ್ಪ ಅಂತಂದ್ರೆ ಅವನಿಗೆ ಬಲಭಾಗದಲ್ಲಿ ಲೆಫ್ಟ್ ಹ್ಯಾಂಡ್ ಆಟಗಾರ ಆದ್ರೆ ಅವನಿಗೆ ಈ ಲೈನ್ ಅಲ್ಲಿ ಆಡಿಸ್ಬೇಕು. ಅರ್ಥ ಆಗ್ತಿದೆಯಲ್ಲ? ಇದನ್ನ ನಾವು ರಿಸೀವಿಂಗ್ ಅಂತ ಅಂದ್ಬಿಟ್ಟು ನಾವು ಕರಿತೀವಿ. ನೆಕ್ಸ್ಟ್ ಸ್ಮ್ಯಾಶಿಂಗ್. ವಾಲಿಬಾಲ್ ಸ್ಮ್ಯಾಶ್ ಇದೆಯಲ್ಲ, ಮತ್ತೆ ಬಾಲ್ ಬ್ಯಾಡ್ಮಿಂಟನ್ ಸ್ಮ್ಯಾಶ್ ಇದೆಯಲ್ಲ, ಥ್ರೋಬಾಲ್ ಅಲ್ಲೂ ಸಮೇತ ಜಂಪ್ ಅಂಡ್ ಸ್ಮ್ಯಾಶ್ ಇದೆಯಲ್ಲ, ಅದೇ ತರ ಶಟಲ್ ಅಲ್ಲೂ ಸಮೇತ ಒಂದು ಸ್ಮ್ಯಾಶಿಂಗ್ ಕೌಶಲ್ಯ ಇದೆ. ಏನಪ್ಪಾ ಅಂತಂದ್ರೆ ಸ್ಮ್ಯಾಶಿಂಗ್ ಅಂತಂದ್ರೆ ತಲೆಯ ಮೇಲೆ ಬಂದಂತಹ, ಎತ್ತರದಿಂದ ಬಂದಂತಹ ಒಂದು ಕಾಕನ್ನ
ಬಿರುಸಿನಿಂದ ಎದುರಾಳಿ ಅಂಕಣ ನೆಟ್ನ ಮೇಲೆ ಹೋಗುವಂತೆ ಹೊಡೆಯುವುದು. ಎಡಗೈ ಆಟಗಾರ ಆದ್ರೆ ಎಡ ಭಾಗ ಬರ್ತಕ್ಕಂಥ ಕಾಕನ್ನ ಗರಿಷ್ಠ ಶಕ್ತಿಯನ್ನು ಉಪಯೋಗಿಸಿ ಹೊಡೆಯುವುದು. ಬಲಗೈ ಆಟಗಾರ ಆದ್ರೆ ತನ್ನ ತೋಳುಗಳಿರ್ತಕ್ಕಂಥ ಎಕ್ಸ್ಪ್ಲೋಸಿವ್ ಪವರ್ ಅಂದ್ರೆ ಸ್ಫೋಟಕ ಒಂದು ಬಲವನ್ನ ಉಪಯೋಗಿಸಿ ಹೊಡಿತಕ್ಕಂಥದ್ದು, ಅದನ್ನ ನಾವು ಸ್ಮ್ಯಾಶಿಂಗ್ ಅಂತ ಕರಿತೀವಿ. ಬಂದಿರ್ತಕ್ಕಂಥ ಕರೆಕ್ಟ್ ಆಗಿ ಕನೆಕ್ಟ್ ಮಾಡ್ಕೋಬೇಕು, ನಮ್ಮ ಹಣೆಯ ಮುಂಭಾಗದಲ್ಲಿ ಬಿಟ್ಕೋಬೇಕು ಬಾಲನ್ನ. ಸೊ ತನ್ನ ಸಹ ಆಟಗಾರರ ಡಬಲ್ಸ್ ಆದ್ರೆ ಯಾರು ಹೊಡಿತಾರೋ ಸ್ಮ್ಯಾಶ್ ಮಾಡ್ತಾರೋ ಬಂದಿರ್ತಕ್ಕಂಥದ್ದನ್ನ ನಾವು ರಿಸೀವ್ ಮಾಡೋಂಗಿರ್ಬೇಕು. ಅಥವಾ ಸಿಂಗಲ್ಸ್ ಆಗ್ತಕ್ಕಂಥ ಆಟಗಾರ ಆದ್ರೆ ಅವನು ಎಡಭಾಗದಲ್ಲಿ ಇರ್ತಕ್ಕಂಥ ಆಟಗಾರ ಆದ್ರೆ ನಾವು ಬಲ ಅಂಕಣಕ್ಕೆ ರಭಸವಾಗಿ ಹೊಡಿಬೇಕು. ತಮ್ಮಲ್ಲಿರ್ತಕ್ಕಂಥ ತೋಳಲ್ಲೇ ಇರ್ತಕ್ಕಂಥ ಸ್ಫೋಟಕ ಒಂದು ಬಲವನ್ನು ನಾವು ಉಪಯೋಗಿಸಿ ಸ್ಮ್ಯಾಶ್ ಮಾಡಬೇಕು. ಸ್ಮ್ಯಾಶ್ ಮಾಡಿದಂತ ಒಂದು ಸ್ಮ್ಯಾಶ್ ಅಥವಾ ಕಾಕು ನಟ್ಟಿಗೆ ತಗುಲದ ಹಾಗೆ ಆ ಕಡೆ ಬೀಳಬೇಕು, ಅದು ನಮಗೆ ಪಾಯಿಂಟ್ ಸಿಗುತ್ತೆ. ನಟ್ಟಿ ಬಿತ್ತು ಅಲ್ಲೇ ಸಿಗಾಕಂತು ಅಂದ್ರೆ ಸ್ಮ್ಯಾಶ್ ಹೊಡೆದಿತ್ತು ಸಾರ್ಥಕ ಆಗಲ್ಲ, ಆಪೋಸಿಟ್ ನಲ್ಲಿ ಪಾಯಿಂಟ್ ಹೋಗುತ್ತೆ, ಆಪೋಸಿಟ್ ನಲ್ಲಿ ಸರ್ವಿಸ್ ಹೋಗುತ್ತೆ. ಈ ರೀತಿ ಸ್ಮ್ಯಾಶ್ ಅನ್ನು ನಾವು ಮಾಡಬೇಕಾಗುತ್ತೆ. ಅದೇ ಈ ಎಡಗೈಯ ಲೆಫ್ಟ್ ಹ್ಯಾಂಡ್ ಆಟಗಾರ ಆದ್ರೆ ಲೆಫ್ಟ್ ಹ್ಯಾಂಡ್ ಆಟಗಾರ ಆದ ಸಮೇತ ತನ್ನ ಬಲಭಾಗಕ್ಕೆ ಅಥವಾ ಎಡಭಾಗಕ್ಕೆ ಬಂದಿರತಕ್ಕಂಥ ಎಲ್ಲವೂ ಸಮೇತ ತನ್ನ ಮೂಗಿನ ಅಥವಾ ಕಣ್ಣಿನ ನೇರಕ್ಕೆ ಹಣೆ ನೇರಕ್ಕೆ ಬಿಟ್ಕೊಂಡು ತನ್ನ ಎದುರಾಳಿ ಅಂಕಣಕ್ಕೆ ನಟ್ಟಿಗೆ ತಾಗದ ಹಾಗೆ ಹೊಡಿತಕ್ಕಂಥದ್ದನ್ನ ನಾವು ಸ್ಮ್ಯಾಶಿಂಗ್ ಅಂತ ಕರಿತೀವಿ. ಅರ್ಥ ಆಯ್ತಲ್ಲ? ನೆಕ್ಸ್ಟ್ ಲಾಸ್ಟ್ ಪಾಯಿಂಟ್ ಬ್ಯಾಕ್ ಹ್ಯಾಂಡ್ ರಿಸೀವಿಂಗ್ ಅಂತ. ಬ್ಯಾಕ್ ಹ್ಯಾಂಡ್ ರಿಸೀವಿಂಗ್ ಇದು ಯಾವ ಹ್ಯಾಂಡ್? ಇದು ರೈಟ್ ಹ್ಯಾಂಡ್. ಆ ರೈಟ್ ಹ್ಯಾಂಡ್ ಅಲ್ಲಿ ಇದು ಫೋರ್ ಹ್ಯಾಂಡ್, ಇದು ನಾನು ಅದೇ ಈ ರಾಕೆಟ್ ಅನ್ನು ಹಿಡಿದಂತ ಸಂದರ್ಭದಲ್ಲಿ ಇದನ್ನ ಯಾವ ಹ್ಯಾಂಡ್ ಅಂತ ಹೇಳ್ತೀವಿ? ಇದು ಹೌದಾ? ಬ್ಯಾಕ್ ಹ್ಯಾಂಡ್ ರಿಸೀವಿಂಗ್. ಎದುರಾಳಿಯಿಂದ ಬಂದಿರತಕ್ಕಂತ ಕಾಸುಗಳನ್ನ ನಾವು ಬಲಗೈ ಆಟಗಾರ ಆದ್ರೆ ಎಲ್ಲವೂ ಸಮೇತ ಎಡಕ್ಕೆ ಹೊಡಿತಾ ಇದಾರಪ್ಪ ಅಂತಂದ್ರೆ ಅವ್ರು ಎದುರಾಳಿ ನನ್ನ ಎಡಕ್ಕೆ ಹೊಡಿತಾ ಇದಾರಪ್ಪ ಅಂತಂದ್ರೆ ನಾವು ಯಾವ ಹ್ಯಾಂಡ್ ಇಂದ ಉಪಯೋಗಿಸ್ಬೇಕಲ್ಲ ರಿಸೀವ್ ಮಾಡಬೇಕು? ಬ್ಯಾಕ್ ಹ್ಯಾಂಡ್. ಅದೇ ನಾನು ಲೆಫ್ಟ್ ಹ್ಯಾಂಡ್ ಆಟಗಾರ ಆದ್ರೆ ನನಗೆ ಹೊಡಿತಕ್ಕಂಥ ಎಲ್ಲವೂ ಸಮೇತ ನನ್ನ ಎಡಭಾಗ ಬಂದವೆಲ್ಲ ನಾನು ಯಾವ ಹ್ಯಾಂಡ್ ಅಲ್ಲಿ? ಫೋರ್ ಹ್ಯಾಂಡ್ ಅಲ್ಲಿ ಹೌದಾ? ಫೋರ್ ಹ್ಯಾಂಡ್ ಅಲ್ಲಿ ರಿಸೀವ್ ಮಾಡ್ತೇನೆ. ಅದೇ ನನಗೆ ನಾನು ಲೆಫ್ಟ್ ಹ್ಯಾಂಡ್ ಆಟಗಾರ, ಅವರೆಲ್ಲ ನನ್ನ ಬಲಭಾಗ ಹೊಡಿತಿದ್ದಾರೆ. ನಾನು ಲೆಫ್ಟ್ ಹ್ಯಾಂಡ್ ಆಟಗಾರ, ನನಗೆ ಬಲಭಾಗ ಹೊಡಿತಿದ್ದಾರೆ. ಯಾವ ಹ್ಯಾಂಡ್ ಉಪಯೋಗಿಸಬೇಕು? ಬ್ಯಾಕ್ ಹ್ಯಾಂಡ್ ಅನ್ನ ಉಪಯೋಗಿಸಬೇಕು. ಅಲ್ಲದ? ಸೊ ಈ ರೀತಿ ಮೂವ್ಮೆಂಟ್ ಮಾಡಿ ನಾವು ರಿಸೀವ್ ಮಾಡಬೇಕಾಗುತ್ತೆ. ಇದೆಲ್ಲ ಬ್ಯಾಕ್ ಹ್ಯಾಂಡ್. ಇದು ಫೋರ್ ಹ್ಯಾಂಡ್. ಈ ತರ ಹಾಡಿದ್ರೆ ಫೋರ್ ಹ್ಯಾಂಡ್, ಈ ತರ ಹಾಡಿದ್ರೆ ಬ್ಯಾಕ್ ಹ್ಯಾಂಡ್. ನಿಮ್ಗೆ ನೆನಪಿರಲಿ. ಹೌದಾ? ರಿಸ್ಟ್ ಅನ್ನ ಚೇಂಜ್ ಮಾಡತಕ್ಕಂಥದ್ದು ಅಷ್ಟೇ. ಸೊ ಇಷ್ಟು ಈ ಒಂದು ಹಾಡಲ್ಲಿ ಬರ್ತಕ್ಕಂತಹ ಶಾರ್ಟ್ ಸರ್ವಿಸ್, ಲಾಂಗ್ ಸರ್ವಿಸ್, ಹೈ ಸರ್ವಿಸ್, ಫ್ಲೂಟಿಂಗ್ ಸರ್ವಿಸ್, ಡ್ರಾಪಿಂಗ್, ರಿಸೀವಿಂಗ್, ಸ್ಮ್ಯಾಶಿಂಗ್, ಬ್ಯಾಕ್ ಹ್ಯಾಂಡ್ ರಿಸೀವಿಂಗ್. ಇಷ್ಟು 6 ಕೌಶಲ್ಯಗಳನ್ನ ನೀವು ತಿಳ್ಕೊಂಡಿದ್ದೀರಿ. ಅರ್ಥ ಆಯ್ತು ಅನ್ಕೊಂಡಿದ್ದೀನಿ.